ವೆಲ್ಕಮ್ ಟು ಶಾಲಾ ಶಿಕ್ಷಣ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಜನಗಣತಿ 2026-27 ಮೊದಲ ಹಂತದಲ್ಲಿ ಕುಟುಂಬಗಳ ಸಮೀಕ್ಷೆ ಹಾಗೂ ಮನೆ ಪಟ್ಟಿಯನ್ನು ತಯಾರಿಸಲಾಗ್ತದೆ. ಇದಕ್ಕೆ ಸಂಬಂಧಿಸಿದಂತೆ HLB ಮನೆ ಪಟ್ಟಿ ಬ್ಲಾಕ್ನ ವಿನ್ಯಾಸ ನಕ್ಷೆಯನ್ನು ಹೇಗೆ ತಯಾರಿಸುವುದು ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಮನೆ ಪಟ್ಟಿ ಹಾಗೂ ಕುಟುಂಬಗಳ ಸಮೀಕ್ಷೆಯನ್ನು ಮಾಡುವ ಮೊದಲು ನಾವು ನಮ್ಮ HLB ನಮ್ಮ ಬ್ಲಾಕ್ನ ಒಂದು ವಿನ್ಯಾಸ ನಕ್ಷೆಯನ್ನು, ಒಂದು ಲೇಔಟ್ ಮ್ಯಾಪನ್ನು ತಯಾರು ಮಾಡ್ಕೋಬೇಕು. ಇದಕ್ಕೆ ಸಂಬಂಧಿಸಿದಂತೆ ಮೇಲ್ವಿಚಾರಕರೊಟ್ಟಿಗೆ ಗಣತಿದಾರರು ತಮಗೆ ಅಲಾಟ್ ಆಗಿರ್ತಕ್ಕಂಥ ಬ್ಲಾಕ್ನ ಒಂದು ನಕ್ಷೆಯನ್ನು ತಯಾರಿಸ್ಕೋಬೇಕು. ನಕ್ಷೆ ತಯಾರಿಸ್ತೇನೆ ಯಾವುದೇ ಕಾರಣಕ್ಕೂ ಕೂಡ ಗಣತಿಯನ್ನು ಮಾಡಲಿಕ್ಕೆ ಬರೋದಿಲ್ಲ. ಆ ನಕ್ಷೆಯ ಆಧಾರದ ಮೇಲೆ, ಅದರಲ್ಲಿ ನಾವು ಕೊಟ್ಟಿರ್ತಕ್ಕಂತಹ ಕಟ್ಟಡಗಳ ಸಂಖ್ಯೆಗಳ ಆಧಾರದ ಮೇಲೆ ನಾವು ಗಣತಿ ಕಾರ್ಯವನ್ನು ಮಾಡಬೇಕು. ಹೇಗೆ ನಕ್ಷೆಯನ್ನು ತಯಾರಿಸುವುದು ಎನ್ನುವುದನ್ನು ನೋಡೋಣ. ಸ್ನೇಹಿತರೆ, HLB ಲೇಔಟ್ ನಕ್ಷೆಯನ್ನು ತಯಾರು ಮಾಡುವಾಗ ಆ ನಕ್ಷೆಯಲ್ಲಿ ಏನೆಲ್ಲ ಇರಬೇಕು ಅಂತೇಳಿ ನೋಡೋದಾದರೆ, ಯಾವ ಒಂದು ಬ್ಲಾಕ್ಗೆ ನಿಯೋಜಿಸಲಾಗಿದೆಯೋ ಆ ಗಣತಿದಾರರು ಈ ಒಂದು ನಕ್ಷೆಯನ್ನು ತಯಾರಿಸುವಾಗ ನಾವು ಅಳತೆಯನ್ನು ಗಮನಿಸುವಾಗಿಲ್ಲ. ಅಂದರೆ ಒಂದು ಫ್ರೀ ಹ್ಯಾಂಡ್ ಸ್ಕೆಚ್ಚನ್ನು ನಾವು ಸಿದ್ಧಪಡಿಸಬೇಕು. ಇದರಲ್ಲಿ HLBಯ ಒಂದು ಸ್ಥಳದ ವಿವರಗಳಿರ್ತದೆ. ಹಾಗೆಯೇ ಈ ಒಂದು ಪ್ರದೇಶದಲ್ಲಿರ್ತಕ್ಕಂತಹ ಎಲ್ಲ ಕಟ್ಟಡಗಳು, ಅಂದರೆ ದೇವಸ್ಥಾನ ಇರ್ಬೋದು, ಶಾಲೆ ಇರ್ಬೋದು, ಗ್ರಾಮ ಪಂಚಾಯತಿ ಇರ್ಬೋದು, ಪೋಸ್ಟ್ ಆಫೀಸ್ ಇರ್ಬೋದು, ಖಾಲಿ ಕಟ್ಟಡ ಇರ್ಬೋದು, ಒಂದು ಶೆಡ್ ಇರ್ಬೋದು, ಒಂದು ಫ್ಯಾಕ್ಟ್ರಿ ಇರ್ಬೋದು, ಪ್ರತಿಯೊಂದು ಕಟ್ಟಡಗಳು ಕೂಡ ಇದರಲ್ಲಿ ಇರಬೇಕು. ಹಾಗೆಯೇ ಪ್ರತಿ ಕಟ್ಟಡದಲ್ಲಿ ಇರುವಂತಹ ಜನಗಣತಿ ಮನೆಗಳ ಎಣಿಕೆಯನ್ನು ಕೂಡ ಇದರಲ್ಲಿ ನಾವು ತೋರಿಸಬೇಕು. ಹಾಗೆಯೇ ಲ್ಯಾಂಡ್ ಮಾರ್ಕ್ಸ್ ಅಂತೇಳಿ ಕರಿತೀವೋ ಅವೆಲ್ಲವೂ ಕೂಡ ಇದರಲ್ಲಿ ಒಳಗೊಂಡಿರಬೇಕು. ಈ ಗಣತಿದಾರರು ಈ ಒಂದು ನಕ್ಷೆಯನ್ನು ತಯಾರು ಮಾಡಲಿಕ್ಕೆ ಕೆಲವೊಂದಷ್ಟು ನಿಯಮಗಳನ್ನು ನಾವು ನೋಡ್ಬೋದು. ಈ ಒಂದು ನಕ್ಷೆಯನ್ನು ತಯಾರಿಸುವ ಉದ್ದೇಶ, ಗಣತಿದಾರರು ತಮ್ಮ ಬ್ಲಾಕ್ನ ಸಂಪೂರ್ಣ ವ್ಯಾಪ್ತಿಯನ್ನು ಖಚಿತಪಡಿಸಿಕೊಳ್ಳತಕ್ಕಂಥದ್ದು. ಹಾಗೆಯೇ ವಸತಿಯ ಮನೆಗಳು ಯಾವುವು, ವಸತಿಯೇತರ ಮನೆಗಳು ಯಾವುವು, ಮಿಶ್ರ ಬಳಕೆ ಯಾವುವು, ಖಾಲಿ ಮನೆಗಳು ಯಾವುವು, ಇವೆಲ್ಲವನ್ನು ಕೂಡ ಅದರಲ್ಲಿ ಇರ್ತಕ್ಕಂಥ ಕಟ್ಟಡಗಳನ್ನು ಚಿತ್ರಿಸಬೇಕು. ಹಾಗೆಯೇ ಮನೆ ಸಂಖ್ಯೆ, ಅಲ್ಲಿಯ ಒಂದು ಮುನ್ಸಿಪಾಲಿಟಿ ಇರ್ಬೋದು, ಕಾರ್ಪೊರೇಷನ್ ಇರ್ಬೋದು, ಹಾಗೆ ಗ್ರಾಮ ಪಂಚಾಯತ್ ಇರ್ಬೋದು, ಅವರು ಕ್ರಮಬದ್ಧವಾಗಿ ಮನೆ ಸಂಖ್ಯೆಯನ್ನು ಕೊಟ್ಟಿದ್ದರೆ ಅದನ್ನೇ ಉಪಯೋಗಿಸ್ಬೋದು. ಅಥವಾ ಗಣತಿದಾರರು ಕ್ರಮಬದ್ಧವಾಗಿ ಕಟ್ಟಡ ಸಂಖ್ಯೆಗಳನ್ನು ಕೊಡ್ಬೋದು. ಓಕೆ, ನೆಕ್ಸ್ಟ್, ಒಬ್ಬ ಗಣತಿದಾರರಿಗೆ ಒಂದಕ್ಕಿಂತ ಹೆಚ್ಚು ಬ್ಲಾಕ್ಗಳನ್ನು ಅಲಾಟ್ ಮಾಡಿದ್ದರೆ ಆಗ ಪ್ರತಿ ಬ್ಲಾಕಿಗೂ ಕೂಡ ಸಪರೇಟಾಗಿ ಅವರು ಒಂದು ನಕ್ಷೆಯನ್ನು ತಯಾರು ಮಾಡ್ಕೋಬೇಕು. ಹಾಗೆಯೇ HLBಯ ಗಡಿಗಳನ್ನು ಸ್ಪಷ್ಟವಾಗಿ ಗುರುತಿಸಬೇಕು. ಹಾಗೆಯೇ ಒಂದು ಪ್ರದೇಶ ಹಾಗೆ ಪಕ್ಕದಲ್ಲಿ ಮತ್ತೊಬ್ಬ ಗಣತಿದಾರರಿದ್ದರೆ ಅಲ್ಲಿ ಸ್ಪಷ್ಟವಾಗಿ ನಾವು ಅದನ್ನು ಗುರುತಿಸಿ ತೋರಿಸ್ಬೇಕು. ಯಾವ ಕಟ್ಟಡಗಳು ಕೂಡ ಬಿಟ್ಟು ಹೋಗಬಾರ್ದು. ಹಾಗೆಯೇ ಯಾವ ಕಟ್ಟಡಗಳು ಕೂಡ ಡಬಲ್ ಎಂಟ್ರಿ ಆಗಬಾರ್ದು. ಅಂದರೆ ಒಂದು ಗ್ರಾಮದಲ್ಲಿ 2 ಬ್ಲಾಕ್ ಇರ್ತದೆ ಅಂದರೆ ಒಂದು ಮನೆಯನ್ನು ಆ ಗಣತಿದಾರರು ಸೇರಿಸ್ಕೊಳ್ತಕ್ಕಂಥದ್ದು, ಹಾಗೆ ಮತ್ತೊಬ್ಬರು ಗಣತಿದಾರರು ಸೇರಿಸ್ಕೊಳ್ತಕ್ಕಂಥದ್ದು, ಈ ರೀತಿ ಡಬಲ್ ಎಂಟ್ರಿ ಆಗಬಾರ್ದು. ಹಾಗೆ ಯಾವುದೋ ಒಂದು ಕಟ್ಟಡ ಇಬ್ಬರಿಂದಲೂ ಕೂಡ ತಪ್ಪಿ ಹೋಗಬಾರ್ದು. ಹಾಗಾಗಿ ಬಹಳ ಸ್ಪಷ್ಟವಾಗಿ ಎಲ್ಲ ಕಟ್ಟಡಗಳು, ಅಂದರೆ ಎಲ್ಲ ಜನಗಣತಿ ಮನೆಗಳು ಕೂಡ ನಮ್ಮ ನಕ್ಷೆಯಲ್ಲಿ ಸೇರ್ಕೋಬೇಕು. ಆ ರೀತಿಯ ನೋಡ್ಕೋಬೇಕು. ಹಾಗೆಯೇ ಗಡಿಗಳಿಗೆ ಸಂಬಂಧಿಸಿದಂತೆ ಈ ಒಂದು ಬ್ಲಾಕಿಗೆ ಸಂಬಂಧಪಟ್ಟಂತೆ ಯಾವುದೇ ಗೊಂದಲಗಳು, ಅನುಮಾನಗಳಿದ್ದಲ್ಲಿ ತಕ್ಷಣವೇ ಮೇಲ್ವಿಚಾರಕರ ಮೂಲಕ ಚಾರ್ಜ್ ಅಧಿಕಾರಿಗಳಿಗೆ ತಿಳಿಸಬೇಕು. ಹಾಗೆಯೇ ಈ ಒಂದು ನಕ್ಷೆಯನ್ನು ನಾವು ದ್ವಿಪ್ರತಿಯಲ್ಲಿ ತಯಾರು ಮಾಡಬೇಕು. ಹಾಗೆಯೇ ಮೇಲ್ವಿಚಾರಕರಿಗೂ ಕೂಡ ಈ ಒಂದು ಕಾಪಿಯನ್ನು ಸಲ್ಲಿಸಬೇಕು. ಸ್ನೇಹಿತರೆ, ಈ ಒಂದು ಲೇಔಟ್ ಮ್ಯಾಪನ್ನು ತಯಾರು ಮಾಡುವಾಗ ಏನೆಲ್ಲ ಚಿಹ್ನೆಗಳನ್ನು ಉಪಯೋಗಿಸ್ತೀವಿ ಅಂತೇಳಿ ನೋಡೋದಾದರೆ, HLB ಗಡಿ ಅಂದರೆ ಬ್ಲಾಕ್ನ ಬೌಂಡರಿಯನ್ನು ನಾವು ತೋರಿಸಲಿಕ್ಕೆ ಈ ರೀತಿಯ ಒಂದು ಚಿಹ್ನೆಯನ್ನು ನಾವು ಉಪಯೋಗಿಸಬೇಕು. ಒಂದು ಡ್ಯಾಶ್ ಬರುತ್ತೆ, ಹಾಗೆಯೇ ಡಾಟ್ ಬರ್ತದೆ. ಹಾಗೆಯೇ ವಾಸದ ಒಂದು ಪಕ್ಕಾ ಕಟ್ಟಡವನ್ನು ಒಂದು ಚೌಕ, ಸ್ಕ್ವಯರಲ್ಲಿ ತೋರಿಸಬೇಕು. ಅದೇ ಕಚ್ಚಾ ಕಟ್ಟಡ ಆಗಿರ್ತದೆ, ವಾಸಕ್ಕೋಸ್ಕರ ಬಳಕೆ ಆಗ್ತದೆ ಅಂದರೆ ಅದನ್ನು ಒಂದು ಟ್ರಯಾಂಗಲ್, ತ್ರಿಭುಜದ ರೂಪದಲ್ಲಿ ನಾವು ತೋರಿಸಬೇಕು. ಹಾಗೆಯೇ ವಾಸೇತರ ಪಕ್ಕಾ ಕಟ್ಟಡ ಸುವ್ಯವಸ್ಥಿತವಾಗಿದೆ, ಪಕ್ಕಾ ಇದೆ ಅಂತೇಳಿದರೆ ಅದಕ್ಕೆ ನಾವು ಒಂದು ಚೌಕವನ್ನು ಬರೀಬೇಕು. ಹಾಗೆಯೇ ಅದನ್ನು ಶೇಡ್ ಮಾಡಬೇಕು. ಹಾಗೆಯೇ ವಾಸೇತರ ಬಳಕೆ ಕಚ್ಚಾ ಕಟ್ಟಡ ಇದೆ ಅಂದರೆ ಅವಾಗ ನಾವು ಟ್ರಯಾಂಗಲ್ ಒಂದು ಸಿಂಬಲನ್ನು ಸೂಚಿಸಬೇಕು. ಹಾಗೆಯೇ ರಸ್ತೆಗೆ ಸಂಬಂಧಪಟ್ಟಂತೆ ಪಕ್ಕಾ ರಸ್ತೆ ಇದ್ದಲ್ಲಿ ಒಂದು ಸ್ಟ್ರೈಟ್ ಲೈನನ್ನು ಯಾವುದೇ ಗ್ಯಾಪ್ ಇಲ್ಲದಂತೆ ನಾವು 2 ಗೆರೆಗಳನ್ನು ಹಾಕಬೇಕು. ಹಾಗೆಯೇ ಕಚ್ಚಾ ರೋಡ್ ಇದೆ ಅಂದರೆ ಇದನ್ನೇ ನಾವು ಡಾಟ್ ಹಾಕಿಬಿಟ್ಟು ಮಧ್ಯೆ ಸ್ಪೇಸ್ ಕೊಟ್ಬಿಟ್ಟು 2 ಗೆರೆಗಳನ್ನು ನಾವು ಉಪಯೋಗಿಸ್ತೀವಿ.
ಹಾಗೆಯೇ ಕಾಲುದಾರಿಯನ್ನು ಸೂಚಿಸಲಿಕ್ಕೆ ಒಂದು ಗ್ಯಾಪ್ ಕೊಟ್ಬಿಟ್ಟು ಡಾಟೆಡ್ ಲೈನ್ಗಳನ್ನು ಹಾಕ್ತೀವಿ. ಹಾಗೆಯೇ ನಮ್ಮ ಬ್ಲಾಕಲ್ಲಿ ಅಥವಾ ಬ್ಲಾಕ್ನ ಬಾರ್ಡರಲ್ಲಿ ರೈಲ್ವೆ ಹಳಿ ಏನಾದರೂ ಹಾದು ಹೋಗಿದ್ದಲ್ಲಿ, ರೈಲ್ವೆ ಮಾರ್ಗ ಇದ್ದಲ್ಲಿ ಈ ರೀತಿಯ ಒಂದು ಸಿಂಬಲನ್ನು ಯೂಸ್ ಮಾಡಬೇಕು. ಓಕೆ, ಹಾಗೆಯೇ ಈ ಒಂದು ಕಟ್ಟಡದ ಮಧ್ಯದಲ್ಲಿ ಆ ಒಂದು ಕಟ್ಟಡ ಸಂಖ್ಯೆಯನ್ನು ಹಾಕಬೇಕು. ಹಾಗೆಯೇ ಒಂದು ಕಟ್ಟಡದಲ್ಲಿ ಒಂದಕ್ಕಿಂತ ಹೆಚ್ಚು ಜನಗಣತಿ ಮನೆಗಳಿದ್ದಲ್ಲಿ ನಾವಿಲ್ಲಿ ಗಮನಿಸ್ಬೋದು, ಕಟ್ಟಡ ಸಂಖ್ಯೆ 10, ಅದರಲ್ಲಿ ಜನಗಣತಿಗಳು 3 ಇದೆ. ಹಾಗಾಗಿ ಕೆಳಭಾಗದಲ್ಲಿ ಬ್ರಾಕೆಟಲ್ಲಿ 3 ಅಂತೇಳಿ ತೋರಿಸಿದ್ದೇವೆ. ಹಾಗೆಯೇ ಕಟ್ಟಡ ಸಂಖ್ಯೆ 15ರಲ್ಲಿ ಒಂದೇ ಜನಗಣತಿ ಮನೆ ಇದೆ. ಹಾಗಾಗಿ ನಾವು ಕಟ್ಟಡ ಸಂಖ್ಯೆಯನ್ನು ಮಾತ್ರ ಎಂಟ್ರಿ ಮಾಡಿದರೆ ಆಯಿತು. ಹಾಗೆಯೇ ಕಟ್ಟಡ ಸಂಖ್ಯೆ 19 ಉದಾಹರಣೆಯಾಗಿ ನೋಡ್ಬೋದು, ಅದು ವಾಸೇತರ ಬಳಕೆಗೋಸ್ಕರ ಇರತಕ್ಕಂಥದ್ದು. ಹಾಗೆಯೇ ಕಟ್ಟಡ ಸಂಖ್ಯೆ 3ರಲ್ಲಿ ನಾವು ನೋಡ್ಬೋದು, ಅದು ಕಚ್ಚಾ ಕಟ್ಟಡ ವಾಸೇತರ ಬಳಕೆ. ಹಾಗೆಯೇ ಆ ಒಂದು ಕಟ್ಟಡದಲ್ಲಿ 2 ಜನಗಣತಿ ಮನೆಗಳಿದೆ. ಹೀಗಾಗಿ ಈ ರೀತಿ ನಾವು ಸೂಚಿಸಬೇಕು. ಹಾಗೆಯೇ ಮತ್ತೊಂದಷ್ಟು ಲ್ಯಾಂಡ್ ಮಾರ್ಕ್ಸ್ ಇರ್ಬೋದು, ಹಾಗೆಯೇ ಒಂದು ನೀರಿನ ಮೂಲಗಳಿರ್ಬೋದು. ಇದು ನಮ್ಮ ಗಣತಿ ಬ್ಲಾಕಲ್ಲಿ ಇದ್ದಾಗ ಅದಕ್ಕೆ ಸಂಬಂಧಪಟ್ಟಂತೆ ರಿವರ್ ಇದ್ದರೆ ಈ ರೀತಿಯ ಒಂದು ಸಂಕೇತವನ್ನು ಬಳಸಬೇಕು. ಹಾಗೆಯೇ ಕೆನಲ್ ಇದ್ದರೆ, ಕಾಲುವೆ ಇದ್ದರೆ ಈ ರೀತಿಯ ಒಂದು ಸಿಂಬಲನ್ನು ಬಳಸಬೇಕಾಗ್ತದೆ. ಹಾಗೆಯೇ ಪಾಂಡ್, ಕೊಳ, ಕೆರೆ ಈ ರೀತಿ ಇದ್ದರೆ ಅದನ್ನು ಎಂಟ್ರಿ ಮಾಡಬೇಕು. ಹಾಗೆಯೇ ಬಾವಿ, ಹಾಗೆಯೇ ನಲ್ಲಿ, ಹಾಗೆಯೇ ಹ್ಯಾಂಡ್ ಪಂಪ್ ಇದ್ದಲ್ಲಿ ಈ ರೀತಿಯ ಒಂದು ಸಂಕೇತಗಳನ್ನು ನಾವು ಉಪಯೋಗಿಸಬೇಕು. ಹಾಗೆಯೇ ಟೆಂಪಲ್ ಇರ್ಬೋದು, ಮಾಸ್ಕ್ ಇರ್ಬೋದು, ಚರ್ಚ್ ಇರ್ಬೋದು, ಗುರುದ್ವಾರ ಇರ್ಬೋದು, ಇದಕ್ಕೂ ಕೂಡ ಸಂಬಂಧಪಟ್ಟಂತೆ ಸಿಂಬಲ್ಗಳಿದೆ. ಅದನ್ನು ನೋಡಿಕೊಂಡು ನೀವು ಎಂಟ್ರಿ ಮಾಡಬೇಕು. ಹಾಗೆಯೇ ಸ್ಕೂಲ್, ಡಿಸ್ಪೆನ್ಸರಿ, ಪೋಸ್ಟ್ ಆಫೀಸ್, ಪಂಚಾಯತ್ ಈ ರೀತಿ ಯಾವುದೇ ಕಟ್ಟಡ ಇದ್ದರೂ ಕೂಡ ಅದಕ್ಕೂ ಕೂಡ ಒಂದು ಚೌಕವನ್ನು ಹಾಕಿಬಿಟ್ಟು ಅದರ ಮಧ್ಯದಲ್ಲಿ ಆ ಒಂದು ಹೆಸರನ್ನು ಸೂಚಿಸಬೇಕು. ಹಾಗೆಯೇ ಹೊರಭಾಗದಲ್ಲಿ ನೇಮ್ ಕೂಡ ಬರೀಬೋದು. ಸ್ನೇಹಿತರೆ, ನಕ್ಷೆಯನ್ನು ತಯಾರಿಸುವ ಮೊದಲು ನಮಗೆ ನೀಡಿರ್ತಕ್ಕಂಥ ಈ ಒಂದು ಜನಗಣತಿ ಆದೇಶ ಪ್ರತಿಯಲ್ಲಿರ್ತಕ್ಕಂತಹ ನಮ್ಮ ಬ್ಲಾಕ್ನ ಸ್ಥಳದ ವಿವರಗಳನ್ನು ನಾವು ಪರಿಶೀಲನೆ ಮಾಡ್ಕೋಬೇಕು. ಹಾಗೆಯೇ ಈ ಒಂದು ಆ್ಯಪಲ್ಲಿ ಡೌನ್ಲೋಡ್ ಮಾಡಲಿಕ್ಕೂ ಕೂಡ ಅವಕಾಶ ಇರ್ತದೆ. ನಮ್ಮ HLBನ ಒಂದು ಬ್ಲಾಕ್ನ ಒಂದು ನಕ್ಷೆಯನ್ನು ಅದರಲ್ಲಿ ಅಪ್ಲೋಡ್ ಮಾಡಲಾಗಿರ್ತದೆ. ಅದನ್ನು ನಾವು ಡೌನ್ಲೋಡ್ ಮಾಡ್ಕೋಬೇಕು. ಹಾಗೆಯೇ ನಾವು ಅದನ್ನು ಗುರುತಿಸಲಿಕ್ಕೆ ಓಕೆ. ಹಾಗೆಯೇ ಮೇಲ್ವಿಚಾರಕರೊಂದಿಗೆ ನಮ್ಮ ಒಂದು ಬ್ಲಾಕ್ನ ಪ್ರದೇಶಗಳಿಗೆ ಭೇಟಿ ನೀಡಿ ಅಲ್ಲಿಯ ಗಡಿಯನ್ನು ನಾವು ಅರ್ಥ ಮಾಡ್ಕೋಬೇಕು. ಹಾಗೆಯೇ ನಮಗೆ ನೀಡಿರ್ತಕ್ಕಂತಹ ಒಂದು ಕೈಪಿಡಿಯನ್ನು ಓದ್ಕೊಂಡು ಅದನ್ನು ಕೂಡ ನಾವು ಇದರಲ್ಲಿ ಬಳಸ್ಕೋಬೇಕು, ಅದರಲ್ಲಿರ್ತಕ್ಕಂಥ ಸೂಚನೆಗಳನ್ನು. ಹಾಗೆಯೇ ನಕ್ಷೆಯನ್ನು ಬರೆಯುವಾಗ ಖಾಲಿ ಹಾಳೆಯನ್ನು ನಾವು ಬಳಸಬೇಕು. ಓಕೆ, ಕಟ್ಟಡಗಳ ಸಂಖ್ಯೆಯನ್ನು ಅನುಕ್ರಮವಾಗಿ ನಾವು ಸೂಚಿಸಬೇಕು. ಓಕೆ ಸ್ನೇಹಿತರೆ, ನಕ್ಷೆಯನ್ನು ಸಿದ್ಧಪಡಿಸಲಿಕ್ಕೆ 5 ಹಂತಗಳನ್ನು ನಾವು ಬಳಸ್ಬೋದು. ಮೊದಲ 3 ದಿನಗಳಲ್ಲಿ ಈ ಒಂದು ಲೇಔಟ್ ಮ್ಯಾಪನ್ನು ನಾವು ಸಿದ್ಧಪಡಿಸಬೇಕು. ಮೊದಲನೇ ಹಂತ ಅಂಡರ್ಸ್ಟ್ಯಾಂಡ್ HLB ಮ್ಯಾಪ್. ಫಸ್ಟ್ ಅರ್ಥ ಮಾಡ್ಕೋಬೇಕು. ಸೆಕೆಂಡ್ ಸ್ಟೆಪ್ಪು ಅದನ್ನು ತಿಳ್ಕೋಬೇಕು, ನಮ್ಮ ಬ್ಲಾಕ್ನ ಒಂದು ಏರಿಯಾ ಎಲ್ಲಿಂದ ಎಲ್ಲಿವರೆಗಿದೆ ಅಂತೇಳಿ ಅದನ್ನು ತಿಳ್ಕೋಬೇಕು. 3ನೇ ಹಂತದಲ್ಲಿ ನಾವು ಒಂದು ಡ್ರಾ ಮಾಡಬೇಕು. ಅಲ್ಲಿರ್ತಕ್ಕಂಥ ರಸ್ತೆಗಳಿರ್ಬೋದು, ಹಾಗೆಯೇ ಕಾಲುದಾರಿಗಳಿರ್ಬೋದು, ಕಚ್ಚಾ ರಸ್ತೆ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ ಆ ರಸ್ತೆಗಳನ್ನು ನಾವು ಡ್ರಾ ಮಾಡ್ಕೋಬೇಕು. 4ನೇ ಹಂತದಲ್ಲಿ ಕಟ್ಟಡಗಳನ್ನು ನಾವು ಅದರಲ್ಲಿ ಗುರುತು ಮಾಡಬೇಕು. ಕಚ್ಚಾ ಕಟ್ಟಡ ಇದ್ದಲ್ಲಿ ಟ್ರಯಾಂಗಲನ್ನು ಗುರುತು ಮಾಡ್ತೀವಿ. ಹಾಗೆಯೇ ಪಕ್ಕಾ ಕಟ್ಟಡ ಇದ್ದಲ್ಲಿ ನಾವು ಚೌಕವನ್ನು ಗುರುತು ಮಾಡ್ತೀವಿ. ಅದರಲ್ಲಿ ವಾಸ ಯಾವುದು, ವಾಸೇತರ ಯಾವುದು ಅಂತೇಳಿ ನಾವು ನೋಡಬೇಕು. ವಾಸ ಇದ್ದಲ್ಲಿ ನಾವು ಶೇಡ್ ಮಾಡೋದಿಲ್ಲ, ವಾಸೇತರ ಇದ್ದಲ್ಲಿ ನಾವು ಶೇಡ್ ಮಾಡ್ತೀವಿ. ಆ ನಂತರ ನಾವು ಕೊನೆ ಹಂತ ಏನು ಮಾಡ್ಬೋದು, ನಮ್ಮ ಒಂದು ಲ್ಯಾಂಡ್ ಮಾರ್ಕ್ಸನ್ನು ಅಲ್ಲಿ ತೋರಿಸ್ತೀವಿ. ದೇವಸ್ಥಾನ ಇರ್ಬೋದು, ಹಾಗೆಯೇ ಪಂಚಾಯತಿ ಇರ್ಬೋದು, ಹಾಸ್ಪಿಟಲ್ ಇರ್ಬೋದು, ಪೊಲೀಸ್ ಸ್ಟೇಷನ್ ಇರ್ಬೋದು, ಇವೆಲ್ಲವನ್ನು ಕೂಡ ಅದರಲ್ಲಿ ತೋರಿಸ್ತೀವಿ. ನೆಕ್ಸ್ಟ್ ಅದಾದಮೇಲೆ ಏನು ಮಾಡ್ತೀವಿ, ಕ್ರಾಸ್ ಚೆಕ್ಕನ್ನು ಮಾಡ್ತೀವಿ ನಾವು ಮತ್ತು ಸೂಪರ್ವೈಸರ್ ಜೊತೆಗೆ ಸೇರಿಕೊಂಡು. ಏನಾದರೂ ಬಿಟ್ಟು ಹೋಗಿದೆಯಾ ಅಂತೇಳಿ ನಾವು ಅದರಲ್ಲಿ ಸೇರಿಸ್ತೀವಿ. ಹಾಗೆಯೇ ಕೊನೆ ಹಂತ ಫೈನಲೈಸ್ ಮಾಡ್ತೀವಿ. ಈಗಲೂ ಕೂಡ ಏನಾದರೂ ಇದ್ದರೆ ಕರೆಕ್ಷನ್ ಮಾಡಿ ಅದನ್ನು ಅಪ್ಡೇಟ್ ಮಾಡ್ತೀವಿ. ಕೊನೆ ಹಂತ ನಾವು ಅದನ್ನು ಏನು ಮಾಡ್ತೀವಿ, ಮೇಲ್ವಿಚಾರಕರಿಗೆ ಸಲ್ಲಿಸ್ತೀವಿ. ಸ್ನೇಹಿತರೆ, ನಕ್ಷೆಯನ್ನು ತಯಾರು ಮಾಡುವಾಗ ನಮ್ಮ ಒಂದು ಹಾಳೆಯಲ್ಲಿ ಮೇಲ್ಭಾಗ ಉತ್ತರ ದಿಕ್ಕು ಆಗಿರುತ್ತದೆ. ಹಾಗಾಗಿ ಉತ್ತರ ದಿಕ್ಕನ್ನು ಮೇಲ್ಭಾಗದಲ್ಲಿರುವಂತೆ ಸೂಚಿಸಬೇಕು. ಹಾಗೆಯೇ ಮಾರ್ಗಗಳು, ಹೆಗ್ಗುರುತುಗಳು ಇವೆಲ್ಲವನ್ನು ತಿಳ್ಕೋಬೇಕು. ನಮ್ಮ ಪ್ರದೇಶದಲ್ಲಿ ನಾವು ಸುತ್ತಾಡಬೇಕು. ಬೀದಿಗಳು, ಲೇನ್ಗಳು, ಪ್ರವೇಶಗಳು ಇವೆಲ್ಲವನ್ನು ಕೂಡ ನಾವು ಅಲ್ಲಿ. ಕಟ್ಟಡಗಳ ಸಂಖ್ಯೆಯನ್ನು ಗುರುತಿಸುವಾಗ ನಾವು ವಾಯುವ್ಯ ಮೂಲೆಯಿಂದ
ಅಂದರೆ ನಾರ್ತ್ ವೆಸ್ಟಿಂದ ನಾವು ಪ್ರಾರಂಭ ಮಾಡಬೇಕು. ಹಾಗೆಯೇ ನಾವು ಅದನ್ನು ಪ್ರತಿಯೊಂದನ್ನು ಕೂಡ ಕ್ರಮವಾಗಿ ಗುರುತಿಸ್ತಾ ಹೋಗಬೇಕು. ಕೊನೆಗೆ ನಾವು ಆಗ್ನೇಯ ಮೂಲೆಗೆ ಅದನ್ನು ಕ್ಲೋಸ್ ಮಾಡಬೇಕು. ಹಾಗೆಯೇ ಒಂದು ಕಟ್ಟಡದಿಂದ ಮತ್ತೊಂದು ಕಟ್ಟಡಕ್ಕೆ ಕಟ್ಟಡ ಸಂಖ್ಯೆಯನ್ನು ಹೇಗೆ ನಾವು ಕೊಟ್ಟಿದ್ದೀವಿ ಅಂತೇಳಿ ಅಲ್ಲಿ ಬಾಣದ ಗುರುತನ್ನು ಹಾಕಿ ತೋರಿಸ್ಬೇಕು. ಓಕೆ, ಯಾವುದೇ ಶಾಲೆ ಇರ್ಬೋದು, ಉದ್ಯಾನವನ, ಪೂಜಾ ಸ್ಥಳ ಎಲ್ಲವನ್ನು ಕೂಡ ಅದರಲ್ಲಿ ತೋರಿಸ್ಬೇಕು. ಓಕೆ, ಮೊದಲ 3 ದಿನಗಳಲ್ಲಿ ಈ ಒಂದು ನಕ್ಷೆಯನ್ನು ಏನು ತಯಾರು ಮಾಡ್ತೀವೋ ಅದು ಡ್ರಾಫ್ಟ್ ಆಗಿರ್ತದೆ. ನಾವು ಈ ಒಂದು ನಕ್ಷೆ ಆಧಾರದ ಮೇಲೆ ಅದರಲ್ಲಿರ್ತಕ್ಕಂಥ ಕಟ್ಟಡಗಳ ಸಂಖ್ಯೆಗಳ ಆಧಾರದ ಮೇಲೆ ಕ್ರಮಬದ್ಧವಾಗಿ ನಾವು ಈ ಒಂದು ಮನೆ ಪಟ್ಟಿ ಹಾಗೂ ಕುಟುಂಬಗಳ ಸಮೀಕ್ಷೆಯನ್ನು ಮಾಡ್ತೇವೆ. ಆ ಸಮೀಕ್ಷೆ ಮಾಡುವಾಗ ಯಾವುದಾದ್ರೂ ಹೊಸ ಕಟ್ಟಡಗಳು ನಿರ್ಮಾಣವಾಗಿದ್ದಲ್ಲಿ ಅದನ್ನು ಕೂಡ ಸೇರಿಸ್ತೀವಿ. ಅದು ಫೈನಲ್ ಆಗ್ತದೆ. ಆಗ ಈ ಒಂದು ನಕ್ಷೆಯನ್ನು ನವೀಕರಿಸಿ ಮೇಲ್ವಿಚಾರಕರಿಗೆ ನಾವು ಸಲ್ಲಿಸ್ತೀವಿ. ಇದನ್ನು ದ್ವಿಪ್ರತಿಯಲ್ಲಿ ಚಾರ್ಜ್ ಅಧಿಕಾರಿಗಳಿಗೆ ಅದನ್ನು ಸಲ್ಲಿಸಬೇಕಾಗ್ತದೆ. ಸ್ನೇಹಿತರೆ, ನಮ್ಮ HLO ಆ್ಯಪ್ನ ಲಾಗಿನ್ನಲ್ಲಿ ಇಲ್ಲಿ ಡೌನ್ಲೋಡ್ ಮ್ಯಾಪ್ಸ್ ಅಂತೇಳಿರ್ತದೆ. ಅಲ್ಲಿ ನಾವು ಕ್ಲಿಕ್ ಮಾಡಿಕೊಂಡಾಗ ಈ ರೀತಿಯ ಒಂದು ಗೂಗಲ್ ಮ್ಯಾಪ್, ಇದರಲ್ಲಿ ರೆಡ್ ಕಲರಲ್ಲಿ ನಾವು ನೋಡ್ಬೋದು ನಮ್ಮ ಒಂದು ಬ್ಲಾಕ್ನ ಗಡಿಗಳನ್ನು ಇದರಲ್ಲಿ ಗುರುತಿಸಲಾಗಿರ್ತದೆ. ಹಾಗೆಯೇ ಅಲ್ಲಿ ಜನವಸತಿ ಪ್ರದೇಶ ಕೂಡ ಬಂದಿರ್ತದೆ. ಇದನ್ನು ಬಾರ್ಡ್ರನ್ನು ನಾವು ಗುರುತಿಸಲಿಕ್ಕೆ, ನಾವು ಬೌಂಡರಿಯನ್ನು ಗುರುತಿಸಲಿಕ್ಕೆ ಈ ಒಂದು ನಕ್ಷೆ ನಮಗೆ ಸಹಾಯ ಆಗ್ತದೆ. ಸ್ನೇಹಿತರೆ, ಒಂದು ನಕ್ಷೆ ಒಂದು ಮುದ್ರಿತ ಹಾಳೆಯನ್ನು ನಾವಿಲ್ಲಿ ನೋಡ್ಬೋದು. ಇದರಲ್ಲಿ ಮೊದಲನೆಯ ಭಾಗದಲ್ಲಿ ಲೊಕೇಶನ್ ಡೀಟೇಲ್ಸ್ ಇದೆ. ಇದರಲ್ಲಿ ಸ್ಟೇಟ್ ಕೋಡ್ ಇರ್ಬೋದು, ಡಿಸ್ಟಿಕ್ ಕೋಡ್ ಇರ್ಬೋದು, ಹಾಗೆಯೇ ವಾರ್ಡ್ ಕೋಡ್ ಇರ್ಬೋದು, ಬ್ಲಾಕ್ನ ಕೋಡ್ ಇರ್ಬೋದು, ಈ ರೀತಿ ಇರ್ತದೆ. ಸೆಕೆಂಡ್ ಒನ್ನಲ್ಲಿ ಸಿಂಬಲ್ಸ್, ಯಾವ್ಯಾವ ಒಂದು ಸಂಕೇತಗಳನ್ನು ನಾವು ಬಳಸ್ತೀವಿ ಅಂತೇಳಿ. ಹಾಗೆಯೇ ಕೆಳಭಾಗದಲ್ಲಿ ನಾವು ನೋಡ್ಬೋದು ಗಣತಿದಾರರ ಹೆಸರು, ಸಹಿ, ಹಾಗೆ ಮೇಲ್ವಿಚಾರಕರ ಹೆಸರು, ಸಹಿ ಈ ರೀತಿ ಬರ್ತದೆ. ಹಾಗೆಯೇ ನಕ್ಷೆಯಲ್ಲಿ ನಾವು ಸ್ಟಾರ್ಟಿಂಗ್ ಪಾಯಿಂಟು ಏನು ನಾವು ವಾಯುವ್ಯ ದಿಕ್ಕಿನಿಂದ ಪ್ರಾರಂಭಿಸಬೇಕು, ಹಾಗೆಯೇ ಆಗ್ನೇಯ ದಿಕ್ಕಿಗೆ ಎಂಡ್ ಮಾಡಬೇಕು ಅಂತಿದೆಯೋ ಆ ರೀತಿ ನಾವು ನಾರ್ತ್ ವೆಸ್ಟಿಂದ ಕೊಡಬೇಕು. ಹೇಗೆ ನಂಬರನ್ನು ಕೊಡಬೇಕು, ಹಾಗೆ ಉತ್ತರ ದಿಕ್ಕು ಹೇಗೆ ಮೇಲ್ಭಾಗದಲ್ಲಿ ಇರಬೇಕು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಸ್ನೇಹಿತರೆ, ನಕ್ಷೆಯನ್ನು ಬರೆಯುವಾಗ ಮೊದಲನೇ ಹಂತ ನಮ್ಮ ಬ್ಲಾಕ್ನ ಗಡಿಗಳನ್ನು ನಾವು ಬರೀಬೇಕು. ನಮಗೆ ನೀಡಿರ್ತಕ್ಕಂಥ ನೇಮಕಾತಿ ಪತ್ರ ಹಾಗೆಯೇ ನಮ್ಮ ಒಂದು HLO ಆ್ಯಪ್ನಲ್ಲಿರ್ತಕ್ಕಂತಹ ನಕ್ಷೆಯನ್ನು ನೋಡಿ ಈ ರೀತಿಯ ಒಂದು ಬೌಂಡರಿಯನ್ನು ನಾವು ಫಿಕ್ಸ್ ಮಾಡಬೇಕು. ಈ ರೀತಿ ಬೌಂಡ್ರಿಯನ್ನು ನಾವು ಮೊದಲಿಗೆ ಡ್ರಾ ಮಾಡಬೇಕು. ಹಾಗೆಯೇ ಎರಡನೇ ಹಂತ ರಸ್ತೆಗಳನ್ನು ನಾವು ಚಿತ್ರಿಸಬೇಕು. ಓಕೆ, ನಮ್ಮ ಒಂದು ಬ್ಲಾಕ್ನಲ್ಲಿರ್ತಕ್ಕಂತಹ ರಸ್ತೆಗಳು, ಕಾಲುದಾರಿಗಳಿರ್ಬೋದು, ಓಕೆ, ಕಚ್ಚಾ ರಸ್ತೆ ಇರ್ಬೋದು, ಹಾಗೆಯೇ ಕೊಳ ಇರ್ಬೋದು, ರೈಲ್ವೆ ಮಾರ್ಗ ಇರ್ಬೋದು, ಈ ರೀತಿಯ ಒಂದು ದಾರಿಗಳನ್ನು ನಾವು ಚಿತ್ರಿಸ್ಕೋಬೇಕು. ಅಗತ್ಯ ಬಿದ್ದರೆ ಆ ಒಂದು ರಸ್ತೆಗಳ ಹೆಸರಿದ್ದರೆ ಆ ಹೆಸರನ್ನು ಕೂಡ ನಾವಿಲ್ಲಿ ತೋರಿಸ್ಬೋದು. ನಂತರ ಮೂರನೇ ಹಂತ ನಮ್ಮ ಬ್ಲಾಕ್ನಲ್ಲಿರ್ತಕ್ಕಂತಹ ಎಲ್ಲ ಕಟ್ಟಡಗಳನ್ನು ನಾವು ಗುರುತಿಸಬೇಕು. ಹಾಗೆಯೇ ಕಟ್ಟಡದಲ್ಲಿ ಆ ಕಟ್ಟಡ ಸಂಖ್ಯೆಯನ್ನು ನಾವು ಬರೀಬೇಕು. ಸ್ನೇಹಿತರೆ, ಕಟ್ಟಡ ಸಂಖ್ಯೆಗಳನ್ನು ಬಹಳ ಕ್ರಮಬದ್ಧವಾಗಿ ಕೊಡಬೇಕು. ಸ್ಟಾರ್ಟಿಂಗ್ ಪಾಯಿಂಟನ್ನು ನಾವಿಲ್ಲಿ ನೋಡ್ಬೋದು. ವಾಯುವ್ಯ ದಿಕ್ಕಿನಿಂದ ನಾವು ಪ್ರಾರಂಭ ಮಾಡ್ತೇವೆ. ಓಕೆ, ಪ್ರತಿ ಕಟ್ಟಡವನ್ನು ಕೂಡ ನಾವು ಚಿತ್ರಿಸ್ತೇವೆ. ಪಕ್ಕಾ ಕಟ್ಟಡ ಆಗಿದ್ದಲ್ಲಿ ಚೌಕ, ಕಚ್ಚಾ ಕಟ್ಟಡ ಆಗಿದ್ದಲ್ಲಿ ಟ್ರಯಾಂಗಲ್ಲು, ವಾಸ ಇದ್ದರೆ ನಾವು ಶೇಡ್ ಮಾಡೋದಿಲ್ಲ, ವಾಸೇತರ ಆಗಿದ್ದಲ್ಲಿ ನಾವೇನು ಮಾಡ್ತೀವಿ, ಶೇಡ್ ಮಾಡ್ತೀವಿ. ಹಾಗೆಯೇ ಕಟ್ಟಡ ಸಂಖ್ಯೆನ ನಾವಿಲ್ಲಿ ನೋಡ್ಬೋದು. ಸ್ಟಾರ್ಟಿಂಗ್ ಪಾಯಿಂಟ್ 1ರಿಂದ ಕೊಟ್ಟಿದ್ದೀವಿ, ಹಾಗೆಯೇ 2, 3, 4 ಅಂತೇಳಿ ಕೊಟ್ಟಿದ್ದೀವಿ. ಹಾಗೆಯೇ ಬಾಣದ ಗುರುತಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಒಂದು ಕಟ್ಟಡದಲ್ಲಿ, ಉದಾಹರಣೆಗೆ ಕಟ್ಟಡ ಸಂಖ್ಯೆ 9ರಲ್ಲಿ ಜನಗಣತಿ ಮನೆಗಳು 2 ಇದೆ ಅಂದರೆ ಅಲ್ಲಿ ಕೆಳಭಾಗದಲ್ಲಿ ಬ್ರಾಕೆಟಲ್ಲಿ 2 ಅಂತೇಳಿ ತೋರಿಸ್ಬೇಕು. 10 ಆಯಿತು, ಆನಂತರ 11ನೇ ಕಟ್ಟಡಕ್ಕೆ ಬಾಣದ ಗುರುತನ್ನು ಹಾಕಿ ಎಲ್ಲಿಂದ ಪ್ರಾರಂಭ ಆಗಿದೆ ಅಂತೇಳಿ ತೋರಿಸ್ಬೇಕು. ಓಕೆ, ಈ ರೀತಿ ನಾವು ಬಾಣದ ಗುರುತಲ್ಲಿ ಎಲ್ಲಿಂದ ಎಲ್ಲಿಗೆ ನಾವು ಕಟ್ಟಡ ಇದೆ ಅಂತೇಳಿ. ಹಾಗೆಯೇ ದೇವಸ್ಥಾನಕ್ಕೆ ಯಾವ ರೀತಿ ಸಿಂಬಲ್ ಕೊಡಬೇಕು, ಹಾಗೆಯೇ ಚರ್ಚ್ಗೆ ಯಾವ ರೀತಿ ಸಿಂಬಲ್ ಕೊಡಬೇಕು. ಓಕೆ, ಇವೆಲ್ಲವನ್ನು ಕೂಡ ನಾವು ನೋಡ್ಬೋದು. ಇಲ್ಲೇನು ಟ್ರಯಾಂಗಲ್ ಇದ್ದಾವೋ ಅವೆಲ್ಲವೂ ಕೂಡ ಕಚ್ಚಾ ಕಟ್ಟಡ, ಶೇಡ್ ಮಾಡಿದ್ದಲ್ಲಿ ವಾಸೇತರ ಅಂತೇಳಿ, ಖಾಲಿ ಇದ್ರಲ್ಲಿ ವಾಸ ಅಂತೇಳಿ. ಈ ರೀತಿ ನೀವು ಪ್ರತಿಯೊಂದು ಕಟ್ಟಡಕ್ಕೂ ಕೂಡ ಕಟ್ಟಡ ಸಂಖ್ಯೆಯನ್ನು ಕೊಡಿ. ಆ ಕಟ್ಟಡದಲ್ಲಿ ಜನಗಣತಿ ಮನೆಗಳು ಒಂದೇ ಇದ್ದಲ್ಲಿ ನಾವು ಕೆಳಭಾಗದಲ್ಲಿ ತೋರಿಸೋದು ಬೇಡ, ಬರೀ ಕಟ್ಟಡ ಸಂಖ್ಯೆ ಸಾಕು. ಒಂದಕ್ಕಿಂತ ಹೆಚ್ಚು ಜನಗಣತಿ ಮನೆಗಳಿದ್ದಲ್ಲಿ ನಾವು ಆ ಜನಗಣತಿ ಮನೆಯನ್ನು ಕೂಡ ಬ್ರಾಕೆಟಲ್ಲಿ ತೋರಿಸ್ಬೇಕು. ಹಾಗೆಯೇ ಬೌಂಡ್ರಿಯಿಂದ ಆಚೆಗೆ ಯಾವುದಾದ್ರೂ ಪಕ್ಕದಲ್ಲೇ ಬ್ಲಾಕ್ ಇದ್ದರೆ ಆ ಒಂದು ಬ್ಲಾಕ್ನ ನಂಬರನ್ನು ಇಲ್ಲಿ ಸೂಚಿಸಬೇಕು. ಓಕೆ, ಈ ಒಂದು ಪೂರ್ವ ದಿಕ್ಕಿನಲ್ಲಿ ಈ ರೀತಿಯ ಒಂದು ಬ್ಲಾಕ್ ಇದೆ ಅಂತೇಳಿ ಆ ಬ್ಲಾಕ್ ನಂಬರ್ನ ಎಂಟ್ರಿ ಮಾಡಬೇಕು. ಸೌತಲ್ಲಿ ಯಾವುದಾದ್ರೂ ಒಂದು ಬ್ಲಾಕ್ ಇದ್ದರೆ ಅದನ್ನು, ಇಲ್ಲಾಂದರೆ ಅಲ್ಲಿರ್ತಕ್ಕಂಥ ಒಂದು ಯಾವ ಊರಿದೆ, ಯಾವ ರಸ್ತೆ ಇದೆ, ಯಾವ ರಸ್ತೆ ಯಾವ ಮಾರ್ಗಕ್ಕೆ ಯಾವ ಊರಿಗೆ ಹೋಗ್ತಾ ಇದೆ, ಈ ರೀತಿ ಒಂದು
ಆ ಒಂದು ವಿವರಗಳನ್ನು ಕೂಡ ನಾವಿಲ್ಲಿ ಇದರಲ್ಲಿ ತೋರಿಸಬೇಕು. ಸ್ನೇಹಿತರೆ, ಫೈನಲ್ ಆಗಿ ಈ ರೀತಿಯ ಒಂದು ನಕ್ಷೆಯನ್ನು ಸಿದ್ಧಪಡಿಸಿಕೊಂಡು ಬಾಣದ ವೃತ್ತಗಳನ್ನೆಲ್ಲ ಹಾಕಿ ಈ ನಕ್ಷೆಯಲ್ಲಿರ್ತಕ್ಕಂತಹ ಕಟ್ಟಡಗಳ ಸಂಖ್ಯೆಗಳ ಆಧಾರದ ಮೇಲೆ ನಾವು ಕುಟುಂಬ ಸಮೀಕ್ಷೆಯನ್ನು ಮಾಡ್ತೇವೆ. ಯಾವುದೇ ಕಾರಣಕ್ಕೂ ಕೂಡ ಕಟ್ಟಡದ ಸಂಖ್ಯೆ ಕ್ರಮಬದ್ಧವಾಗಿ ಕೊಟ್ಕೋಬೇಕು. ಹಾಗೆಯೇ ಸಮೀಕ್ಷೆ ಮಾಡುವಾಗಲೂ ಕೂಡ ಗಣತಿಗೆ ಸಂಬಂಧಪಟ್ಟಂತೆ. ಸ್ನೇಹಿತರೆ, ಕೊನೆಯದಾಗಿ ಈ ರೀತಿಯ ಒಂದು ನಕ್ಷೆ ಸಿದ್ಧಪಡಿಸ್ತೇವೆ. ಈ ಒಂದು ನಕ್ಷೆ ನಮಗೆ ಕನ್ನಡಿಯಾಗಿರುತ್ತದೆ. ಈ ನಕ್ಷೆಯಲ್ಲಿ ಕೊಟ್ಟಿರ್ತಕ್ಕಂತಹ ಕಟ್ಟಡಗಳ ಸಂಖ್ಯೆ ಹಾಗೂ ಜನಗಣತಿ ಮನೆಗಳ ಆಧಾರದಲ್ಲೇ ನಾವು ಈ ಒಂದು ಗಣತಿ ಕಾರ್ಯವನ್ನು ಮಾಡ್ತೇವೆ. ಮನೆ ಪಟ್ಟಿ ಹಾಗೂ ಕುಟುಂಬದ ಒಂದು ಗಣತಿಯನ್ನು ಮಾಡುವಾಗ ಈ ನಕ್ಷೆಯಲ್ಲಿ ಕೊಟ್ಟಿರ್ತಕ್ಕಂಥ ಕಟ್ಟಡಗಳ ಸಂಖ್ಯೆಯನ್ನು ನಾವು ಬಿಟ್ಟು ಜಂಪ್ ಮಾಡಿ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಉದಾಹರಣೆಗೆ ಕಟ್ಟಡ ಸಂಖ್ಯೆ 1ಕ್ಕೆ ನಾವು ಭೇಟಿ ಕೊಡ್ತೀವಿ. ಆ ಒಂದು ಕಟ್ಟಡವನ್ನು ನಾವು ಗಣತಿಗೆ ಒಳಪಡಿಸ್ತೀವಿ. ಅದಾದ ನಂತರ 2ನೇ ಕಟ್ಟಡ, 3ನೇ ಕಟ್ಟಡ, 4ನೇ ಕಟ್ಟಡ, ಈ ರೀತಿ ನಾವು ಕಟ್ಟಡ ಸಂಖ್ಯೆಗಳಿಗೆ ಅನುಗುಣವಾಗಿ ಆ ಕಟ್ಟಡದಲ್ಲಿ 1ಕ್ಕಿಂತ ಹೆಚ್ಚು ಜನಗಣತಿ ಮನೆಗಳಿದ್ದಲ್ಲಿ ಕಟ್ಟಡ ಸಂಖ್ಯೆ ಅದೇ ಆಗಿರ್ತದೆ. ಜನಗಣತಿ ಮನೆ ಸಂಖ್ಯೆ ಆಟೋ ಜನರೇಟ್ ಆಗ್ತದೆ. ಅದು ಸೀರಿಯಲ್ ನಂಬರು ಮುಂದಕ್ಕೆ ಹೋಗ್ತದೆ. 4 ಡಿಜಿಟ್ ಇರ್ತದೆ. ಏನಾದರೂ ಡೋರ್ ಲಾಕ್ ಆಗಿದ್ದಲ್ಲಿ ನಾವು ಡೋರ್ ಲಾಕ್ ಅಂತೇಳಿ ತೋರಿಸ್ಕೊಂಡೇ ನಾವು ಮುಂದಿನ ಒಂದು ಕಟ್ಟಡಕ್ಕೆ ಗಣತಿಯನ್ನು ನಾವು ಮಾಡಬೇಕು. ಮುಂದಿನ ಕಟ್ಟಡಕ್ಕೆ ಹೋಗಿ ಆ ಕಟ್ಟಡದ ಒಂದು ಗಣತಿಯನ್ನು ಮಾಡಬೇಕು. ಡೋರ್ ಲಾಕ್ ಅಂತೇಳಿ ತೋರಿಸ್ಬೇಕು. ಅದು ಹೇಗೆ ಅನ್ನೋದನ್ನು ಬೇಕಾದರೆ ಇನ್ನೊಂದು ವಿಡಿಯೋದಲ್ಲಿ ನಾನು ವಿವರವಾಗಿ ಹೇಳ್ತೀನಿ. ಓಕೆ, ಬಹಳ ಮುಖ್ಯವಾಗಿ ಗಮನಿಸಬೇಕು. ನಮ್ಮ ನಕ್ಷೆನೇ ಕೈಗನ್ನಡಿ ಆಗಿರ್ತದೆ. ಆ ನಕ್ಷೆ ಆಧಾರದ ಮೇಲೆ ನಾವು ಈ ಒಂದು ಕುಟುಂಬಗಳ ಗಣತಿಯನ್ನು ಮಾಡ್ತೇವೆ. ಸ್ನೇಹಿತರೆ, ಈಗಾಗಲೇ ತರಬೇತಿ ಕಾರ್ಯಾಗಾರಗಳಲ್ಲಿ ಈ ಒಂದು ನಕ್ಷೆಯನ್ನು ತಯಾರು ಮಾಡೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡಿದ್ದೀರಾ. ಈ ಒಂದು ವಿಡಿಯೋದಲ್ಲೂ ಕೂಡ ನೀವು ಒಂದಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೀರಾ. ನಕ್ಷೆಯನ್ನು ಸಿದ್ಧಪಡಿಸ್ಕೊಂಡು ಆ ನಂತರ ನಾವು ಈ ಒಂದು ಮನೆ ಪಟ್ಟಿ ಹಾಗೂ ಕುಟುಂಬಗಳ ಸಮೀಕ್ಷೆಯನ್ನು ಮಾಡ್ತೇವೆ. ಸ್ನೇಹಿತರೆ, ಇನ್ನೂ ಹೆಚ್ಚಿನ ವಿವರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಥ್ಯಾಂಕ್ ಯು.